ಒಟ್ಟಿಗೆ ಸ್ಟಾರ್ಟ್ ಮಾಡ್ಕೊಡ್ತಿದ್ದೀನಿ. ಸೊ ವಾಕಿಂಗ್ ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಹಸ್ಬೆಂಡ್. ಸೊ ಈಗ 5:30 ಟೈಮು. ಸೊ ಇಬ್ಬರು ವಾಕಿಂಗ್ ಮಾಡ್ತಿದ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡ್. ಮತ್ತು ಹಾಗೆ ಮಾತಾಡ್ಕೊತಿದ್ವಿ ಬ್ಯಾಡ್ಮಿಂಟನ್ಗೂ ಜಾಯ್ನ್ ಆಗೋಣ. ಬರೀ ವಾಕಿಂಗ್ ಅಂದರೆ ಆಗಲ್ಲ ಅಂತ. ಇನ್ನು ರಿಟರ್ನ್ ಬರಬೇಕಾದ್ರೆ ಒಂದು ಮನೆ ಹತ್ರ ಹೂವು ಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನು ಕಿತ್ಕೊಂಡು ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೇ ರಂಗೋಲಿಗೆ ಹಾಕೋದಕ್ಕೆ ವಾಟ್ರೆಲ್ಲ ಹಾಕಿಟ್ಬಿಟ್ಟಿದ್ದೆ. ಸೊ ಎವ್ರಿ ಡೇ ಹಾಕೋ ಥರ ತುಳಸಿ ಗಿಡ ಹತ್ರ ಒಂದು, ಮತ್ತು ಮೇನ್ ಎಂಟ್ರೆನ್ಸಲ್ಲಿ ಒಂದು ರಂಗೋಲಿ ಆಯಿತು. ಇನ್ನು ಈ ಆಂಟಿ ಬಂದು 1 ಇಯರ್ ಆಯಿತು. ಎವ್ರಿ ಡೇ 6:30ಗೆಲ್ಲ ಪೂಜೆ ಮುಗಿಸ್ಬಿಡ್ತಾರೆ. ಇನ್ನು ಸರಿ ನಾನು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡು ಅದನ್ನ ಕಟ್ಟೋಣ ಅಂತ ಕಟ್ತಿದ್ದೀನಿ. ಸೊ ಒಂದೊಂದು ದಾಸವಾಳ ಇಡೋಕ್ಕಿಂತ ಬದಲು ಈ ಥರ ಕಟ್ಟಾಕೋಣ ಅಂತೇಳ್ಬಿಟ್ಟು ಪೆಟಲ್ಸ್ ಎಲ್ಲ ತೆಗೆದ್ಬಿಟ್ಟು ಸಹ ಒಂದು ಕಟ್ಟಿದ್ದೆ. ನೋಡಿ ಈ ಥರ ಒಂದು 3-4 ಹಾರ ಮಾಡಿದ್ದೀನಿ. ಬರೀ ರೆಡ್ಡು ಮತ್ತು ವೈಟು ಒಂದು ದೊಡ್ಡ ಹಾರ ರಾಘವೇಂದ್ರ ಸ್ವಾಮಿಗೆ ಹಾಕೋಣ ಅಂತ. ಇನ್ನು ಮಲ್ಲಿಗೆ ಹೂವು ಸಹ ಕಟ್ಟಿದ್ದೆ. ಆ್ಯಂಡ್ ಇದ್ರದ್ದು ಕಿತ್ತಿರ್ತೀರಲ್ವ, ಅದ್ರದ್ದು ತೊಟ್ಟೆಯಲ್ಲೂ ಸಹ ಒಂದು ಹಾರ ಕಟ್ಟಿದ್ದೀನಿ. ಮತ್ತು ಇಲ್ಲಿ ರಿಟರ್ನ್ ಬರಬೇಕಾದ್ರೆ ಹೂವು ಕಿತ್ಕೊಬಂದು ಅದನ್ನು ಬುದ್ಧ ಇಟ್ಟಿದ್ದೀನಿ. ಮತ್ತು ಈ ಗಿಡ ಏನೋ ಗೊತ್ತಿಲ್ಲ ಫುಲ್ ಡ್ರೈ ಆಗಿಬಿಡ್ತಿದೆ. ಸೊ ಇದು ಫೈನಲಾಗಿ ನಮ್ಮ ಹಸ್ಬೆಂಡ್ ಈ ಥರ ಪೂಜೆ ಮಾಡಿದ್ದಾರೆ. ಸೊ ನಾನು ಲೇಟ್ ಆಯಿತು ಅಡುಗೆ ಮಾಡಬೇಕಿತ್ತಲ್ಲ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ನಾನ ಮಾಡಿಕೊಂಡು ಅವರೇ ಪೂಜೆ ಮಾಡಿದ್ದಾರೆ. ಅವರೇ ನೋಡಿ ಫ್ಲವರ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಸರಿ ಸಾಂಬಾರು ಮಾಡೋಣ ಬನ್ನಿ. ಇದು ಬಂದು ತೊಗರಿಬೇಳೆ ವೆಜಿಟೇಬಲ್ ಸಾಂಬಾರು. ಸೊ ಫಸ್ಟು ತೊಗರಿಬೇಳೆ ಮತ್ತು ಟೊಮೆಟೊ ಹಾಕಿಟ್ಕೊತಿದ್ದೀನಿ, ಒಂದು 2 ವಿಸಲ್ಲು. ಸೊ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಆ ಥರ. ನಮಗೆ ಸ್ಮ್ಯಾಶ್ ಇರೋದು ಇಷ್ಟ. ಸೊ ಅದಕ್ಕೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಲಿ ಅಂತ ಒಂದು 2 ವಿಸಲ್ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ವೆಜಿಟೇಬಲ್ಸ್ ಬಂದು ನುಗ್ಗೆಕಾಯಿ, ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಆನಿಯನ್, ಸಾಲ್ಟ್, ಟರ್ಮರಿಕ್ ಪೌಡರ್, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಬಿಟ್ಕೊಂಡಿದ್ದೀನಿ. ಅದು ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಮತ್ತು ಚಿಲ್ಲಿ ಪೌಡರ್. ಸೊ ಇವಿಷ್ಟು ಹಾಕ್ಕೊಂಡು ಸಾಂಬಾರು 1 ವಿಸಿಲ್ ಇಟ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ಆಯಿಲು, ಸಾಸಿವೆ, ಜೀರಿಗೆ ಮತ್ತು ನಾನು ಚಿಕ್ಕ ಆನಿಯನ್ಸ್ ಯೂಸ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇದಿಷ್ಟು ಆದಮೇಲೆ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ರೆಡಿ ಆಗಿಬಿಟ್ಟಿದೆ. ಸೊ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊರಿಯಂಡರ್ ಹಾಕ್ಕೊತಿದ್ದೀನಿ. ಮತ್ತು ದೋಸೆ ಮಾಡೋಣ ಅಂತ ಅದಕ್ಕೂ ದೋಸೆ ಹಿಟ್ಟು ನಮ್ಮ ಊರಿಂದ ತೊಗೊಬಂದಿದ್ದೆ, ಅಮ್ಮ ಮಾಡಿಕೊಟ್ಟಿದ್ರು. ಸೊ ಅದನ್ನು ಈ ಥರ 3 ಬಾಕ್ಸಸ್ ತೊಗೊಂಡಿದ್ರು ನಾವು ಅಮ್ಮ. ತುಂಬಾ ಚೆನ್ನಾಗಿದೆ, ಲೈಟ್ ಪಿಂಕ್ ಕಾಂಬಿನೇಷನ್ ವಿತ್ ವೈಟ್ ಕಲರ್. ನಂಗೆ ತುಂಬಾ ಇಷ್ಟ ಇದೆ, ಅದಕ್ಕೆ ತೊಗೊಬಂದೆ. ಸೊ ದೋಸೆ ಹಾಕ್ತಿದ್ದೀನಿ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಚೆನ್ನಾಗಿ ಬಂದಿರಲಿಲ್ಲ ದೋಸೆ ಹಿಟ್ಟು. ಸೊ ಅದಕ್ಕೆ ನಾವು ಅಮ್ಮನೇ ಮಾಡಿಕೊಟ್ರು ಈ ಸರಿ ಊರಿಗೆ ಹೋಗಿದ್ರವಲ್ಲ ಅಂತ. ನಮ್ಮ ಹಸ್ಬೆಂಡ್ ಸ್ವಲ್ಪ ಈ ಥರ ಕ್ರಿಸ್ಪಿಯಾಗಿರಬೇಕು, ಬಟ್ ನನಗೆ ಸೆಟ್ ದೋಸೆ ಥರ ಇಷ್ಟ. ಸೊ ಅದಕ್ಕೆ ನಾನು 1-2 ಸೆಟ್ ದೋಸೆ ಹಾಕ್ಕೊಂಡು ನಮ್ಮ ಹಸ್ಬೆಂಡ್ಗೆ ಈ ರೀತಿ ಹಾಕ್ಕೊಟ್ಟೆ. ಸೊ ಇನ್ನು ಚಟ್ನಿ ಮಾಡಬೇಕಿತ್ತು, ಬಟ್ ಟೈಮ್ ಇರಲಿಲ್ಲ. ಸೊ ಇಷ್ಟು ನಮ್ಮದು ಬ್ರೇಕ್ಫಾಸ್ಟು ಮುಗೀತು. ಸರಿ ನಮ್ಮ ಹಸ್ಬೆಂಡ್ ಎಲ್ಲೋ ಈಚೆ ಹೋಗಿದ್ರು. ಸೊ ಅದಕ್ಕೆ ನಾನು ನೈಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂತ ಮುಂಚೆ ಹಾಕಿರೋ ನೈಲ್ ರಿಮೂವ್ ಮಾಡ್ತಿದ್ದೀನಿ. ಅದನ್ನು ರಿಮೂವ್ ಹಾಕ್ಬಿಟ್ಟು ಇದು ನಾನು ತೊಗೊಂಡಿರೋ ಜುಡಿಯೋದಲ್ಲಿ ಇಷ್ಟು ಕಲೆಕ್ಷನ್ಸ್ ಎಲ್ಲ ಜುಡಿಯೋನೇ ಜಾಸ್ತಿ ಯೂಸ್ ಮಾಡೋದು ನಾನು. ಅಂದರೆ ಚೆನ್ನಾಗಿರುತ್ತೆ ಕಲೆಕ್ಷನ್ಸು, ಮತ್ತು ಔಟ್ಸೈಡ್ ಇಟ್ಟರೂ ಬೇಗ ಗಡ್ಡೆ ಕಟ್ಟಲ್ಲ. ಸುಮಾರು ಜನ ಹೇಳ್ತಾರೆ ಫ್ರಿಜ್ಜಲ್ಲಿ ಇಟ್ರೂ ಚೆನ್ನಾಗಿರುತ್ತೆ ಅಂತ, ಬಟ್ ನಾನು ಟ್ರೈ ಮಾಡಿದಾಗ ಅದು ಅಷ್ಟು ವರ್ಕೌಟ್ ಆಗಿಲ್ಲ. ಸೊ ಅದಕ್ಕೆ ಈಚೆನೇ ಇಟ್ಬಿಡ್ತೀನಿ. ಸೊ ಇನ್ನು ನಾನು ನೈಲ್ ಪಾಲಿಶ್ ಬ್ರೌನ್ ಕಲರ್ ಹಾಕ್ಕೊತಿದ್ದೀನಿ. ಯೂಶ್ವಲಿ ನಾನು ತುಂಬ ಲಾಂಗ್ ಇದ್ದಾಗ ಹಾಕ್ಕೊಂಡ್ರೆ ಪಾತ್ರೆ ಎಲ್ಲ ವಾಶ್ ಮಾಡಿದಾಗ ನೈಲ್ಸ್ ಕಟ್ ಆಗ್ಬಿಡ್ದು, ಶಾರ್ಟಾಗಿ ಇಟ್ಕೊತೀನಿ ನೈಲ್ಸ್ ನಾನು. ಸೊ ರೀಸೆಂಟಾಗಿ ಕಟ್ ಮಾಡಿದ್ದೆ. ಸೊ ಅದಕ್ಕೆ ಈ ರೀತಿ ಫಸ್ಟ್ ಒಂದು ಕಲರ್ ಹಾಕ್ಕೊಂಡಾದ್ಮೇಲೆ ಅದ್ರ ಟ್ರಾನ್ಸ್ಪರೆಂಟ್ ಕಲರ್ ಅಂತ ಒಂದು ಬರುತ್ತೆ. ಸೊ ಅದನ್ನು ಇನ್ನೊಂದು ಲೇಯರ್ಗೆ ಹಾಕ್ಕೊಳ್ಳಿ, ಕೋಟಿಂಗು ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ದಿನವೂ ಇರುತ್ತೆ, ಅದಷ್ಟು ಬೇಗ ಪೀಲ್ ಆಗೋಲ್ಲ ಮೇಲೆ ಇರೋದು. ಅದ್ರ ಮೇಲೆ ಒಂದು ರಿಂಗ್ ಫಿಂಗರ್ಗೆ ಈ ಥರ ಶೈನಿಂಗ್ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಯಾವುದೇ ನೈಲ್ ಪಾಲಿಶ್ ಹಾಕ್ಕೊಳ್ಳಿ, ಒಂದು ಫಿಂಗರ್ಗೆ ಮಾತ್ರ ಈ ಥರ ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ಕೊತೀನಿ. ಸೊ ನೋಡಿ ಈ ಥರ ಒಂದು ಹಾಕ್ಕೊಂಡಾಗ ಈ ಥರ ಫೈನಲ್ ಲುಕ್ ಇರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ. ಟ್ರೈ ಮಾಡಿ ನೋಡಿ. ತುಂಬ ಎವ್ರಿ ಡೇ ಒಂದೇ ಎಲ್ಲ ಫಿಂಗರ್ಸ್ಗೂ ಒಂದೇ ನೈಲ್ ಪಾಲಿಶ್ ಹಾಕ್ಕೊಳಕ್ಕಿಂತ ಈ ಥರ ಒಂದು ಫಿಂಗರ್ಗೆ ಶೈನಿಂಗ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ. ಸರಿ ಇನ್ನಾಯಿತು ಅಂತ ನಮ್ಮ ಹಸ್ಬೆಂಡ್ ಬರ್ತಿದ್ದೀನಿ ಅಂದರು. ಸರಿ ಮುದ್ದೆ ಎಲ್ಲ ಮಾಡಿದೆ. ಸೊ ಆ ಸಾಂಬಾರು ಅದೇ ಇತ್ತು, ಮಾರ್ನಿಂಗು ಮತ್ತು ಮಧ್ಯಾಹ್ನ 2 ಆಗಲಿ ಅಂತ ಸಾಂಬಾರು ಜಾಸ್ತಿನೇ ಮಾಡಿದ್ದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸೊ ಅದೊಂಚೂರು ಗಟ್ಟಿ ಆಗಿಬಿಟ್ಟು ಸ್ವಲ್ಪ ಅದಕ್ಕೆ ವಾಟರ್ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೆ. ಸರಿ ಅಂತ ನೆನ್ನೆ ನೈಟು ನಮ್ಮ ಅತ್ತೆ ಕೊಟ್ಟಿದ್ರು ಹಲ್ವಾ, ಕ್ಯಾರೆಟ್ ಹಲ್ವಾ ನಮ್ಮ ಮಾವ ಮಾಡಿದ್ರು ಅಂತ. ನಮ್ಮ ಹಸ್ಬೆಂಡ್ ಸ್ವಲ್ಪ ತಿಂದ್ಬಿಟ್ಟು ನಾನು ಸ್ವಲ್ಪ ತಿನ್ನೋದಕ್ಕೆ ಇಟ್ಕೊಂಡಿದ್ದೆ. ಸರಿ ತಿಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದರು. ಸೊ ಬ್ಯಾಡ್ಮಿಂಟನ್ ತೊಗೋಬೇಕಂತ ಪ್ಲ್ಯಾನಲ್ಲಿ ಇದ್ರಿ. ಮನೆ ಮುಂದೆನೇ ಒಂದು ಬ್ಯಾಡ್ಮಿಂಟನ್ ಓಪನ್ ಮಾಡಿದ್ದಾರೆ ಕೋರ್ಟ್. ಸರಿ ಹೋಗೋಣ ಅದಕ್ಕೆ ಅಂತ ಸರಿ ಡೆಕೆಟ್ಲ್ಯಾಂಡಿಗೆ ಬಂದ್ವಿ. ಸರಿ ಅದಿಷ್ಟು ಬ್ಯಾಡ್ಮಿಂಟನ್ ತೊಗೋಣ, ಯಾಕಂದರೆ ಔಟ್ಸೈಡ್ ಇಲ್ಲಿ ತೊಗೊಂಡ್ರೆ ಬೇಗ ಮುರಿದೋಗುತ್ತೆ. ಸೊ ಅದಕ್ಕೆ ಅದು ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಸರಿ ನಮ್ಮ ಹಸ್ಬೆಂಡ್ ಹತ್ರ ಒಂದು ಕೂಪನ್ ಇತ್ತು, 1200 ರೂಪೀಸ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ದಕ್ಕೆ ಬಂದಿರುತ್ತಲ್ಲ ಅದ್ರದ್ದು. ಸರಿ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಏನಾದರೂ ತೊಗೊಳೋಣ ಅಂತ ಸುಮ್ಮನೆ ಶಾಪಿಂಗ್ ಮಾಡ್ತಿದ್ರಿ. ತುಂಬಾ ಚೆನ್ನಾಗಿತ್ತು. ಜೆಂಟ್ಸ್ ಶಾರ್ಟ್ಸ್ಗಳಾಗಿರ್ಬೋದು, ಮತ್ತು ಇದು ಕ್ಯೂಟ್
ಲಿಟಲ್ ಬೇಬೀಸ್ಗಳಿಗೆ ಹೇರ್ ಕ್ಯಾಪ್ಗಳು ಈ ವಿಂಟರ್ ಟೈಮಲ್ಲಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಸ್ವಿಮ್ಮಿಂಗ್ ಹೋಗೋವರೆಗೂ ಚೆನ್ನಾಗಿದೆ. ಏರ್ ಬ್ಯಾಂಡ್ಗಳು ಮತ್ತು ಡ್ರೆಸ್ಸು, ಅದಕ್ಕೆ ಬೇಕಾಗಿರೋ ಸ್ಪೆಕ್ಸ್ ಅದೆಲ್ಲ ಚೆನ್ನಾಗಿತ್ತು. ಪ್ರೈಸ್ ಜಾಸ್ತಿನೇ ಇರುತ್ತೆ ಡೆಕ್ಯಾಥ್ಲ್ಯಾನ್ಡಲ್ಲಿ, ಬಟ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಎಷ್ಟೇ ವರ್ಷ ಆದ್ರೂ ಏನೂ ಆಗೋಲ್ಲ. ಸ್ಲಿಪ್ಪರ್ಸು ಸಹ ನಾನೊಂದು 2 ಟೈಮ್ಸ್ ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ಸರಿ, ಇದು ಪಂಪ್, ಇದು ನೋಡಿ, ಇದು ಆ ಕಾಲದ ಒಂಥರ ಮೆಮೊರಿ ನಂಗೆ ನೆನಪಾಯ್ತದಕ್ಕೆ ಅದು ಮಾಡ್ತಿದ್ದೆ. ಯೋಗ ಮ್ಯಾಟ್ಗಳಾಗಿರ್ಬೋದು, ಡ್ರೆಸ್. ನಮ್ಮ ಹಸ್ಬೆಂಡ್ ಏನು ಫೋಸ್ ಕೊಡು ಅಂತ ಅಂದರು. ಸರಿ ಅಂತ ಒಂದು ಫೋಸ್ ಕೊಟ್ಟು. ಅಂಬ್ರೆಲನೂ ಅಷ್ಟೇ ಚೆನ್ನಾಗೇನೋ ಇತ್ತು, ಬಟ್ 699 ರುಪೀಸ್ ಕೊಡಬೇಕಾ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ತುಂಬ ಅಗಲನೂ ಇತ್ತಿದ್ದು, ಚೆನ್ನಾಗಿತ್ತಿದ್ದು. ಸರಿ, ಸುಮ್ಮನೆ ಒಂದು ಸ್ವಲ್ಪ ಈ ಥರ ನಾವು ಡೆಕ್ಯಾಥ್ಲಾನ್ಗೆ ಬಂದಾಗ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತೀರಿ, ಕ್ಯಾರಮ್ ಮಾಡಿಕೊಂಡು ಅದು ಇದಂತ ನೋಡಿಕೊಂಡು. ಸರಿ, ಬ್ಯಾಡ್ಮಿಂಟನ್ ಸೆಕ್ಷನ್ಗೆ ಬಂದುಬಿಟ್ಟು ಬ್ಯಾಡ್ಮಿಂಟನ್ ನೋಡ್ತಿದ್ರು. ಒಂದು ಕಾಕ್ 59 ರುಪೀಸ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಬ್ಯಾಟ್ಗಳು ನೋಡ್ತಿದ್ರೆ ಎಲ್ಲ ಏನು 4000 5000 ಆ ರೇಂಜಲ್ಲಿತ್ತು. ಸರಿ, ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಟ್ರಿಪ್ ಹೋಗೋ ಪ್ಲ್ಯಾನಲ್ಲಿದ್ದಾರೆ ಅವರು, ವಯನಾಡಿಗೆ. ಸೊ ಅವ್ರ ಬ್ಯಾಗ್ಸ್ ನೋಡ್ತಿದ್ರು. ಸೊ ಇದೊಂದು ಬ್ಯಾಗ್ ತೊಗೊಂಡ್ರಿ ನಾವು. 10 ಇಯರ್ಸ್ ವ್ಯಾಲೆಂಟಿ ಇದೆ ಅದಕ್ಕೆ. ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಪ್ರೈಸು 2000 ಇತ್ತು. ಸೊ ಅದೊಂದು ತಗೊಂಡು ಬ್ಯಾಡ್ಮಿಂಟನ್ ಒಂದು ಸ್ವಲ್ಪ ಚೆಕ್ ಮಾಡ್ತಿದ್ರಿ ಯಾವ ಬ್ಯಾಟ್ ಚೆನ್ನಾಗಿದೆ ಅಂತ. ಸೊ ಅದು ಬ್ಯಾಡ್ಮಿಂಟನ್ ಒಂದು ತಗೊಂಡ್ರಿ. ಇದು 799 ರುಪೀಸ್ ತಗೊಂಡ್ರಿ ಸದ್ಯಕ್ಕೆ. ಆ್ಯಂಡ್ ಇದು ನೋಡಿ, ಇದು ಬ್ಲ್ಯಾಂಕೆಟ್ಸ್ ಮೇಲೆ ಈ ರೀತಿ ನಮ್ಮ ಹೆಸ್ರುಗಳು ಪ್ರಿಂಟ್ ಹಾಕ್ಸ್ಕೋಬೋದು. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಲೆಟರ್ಗೆ ಮತ್ತು ಒಂದು ಡೋರಮನ್ ಹಾಕ್ಸ್ಕೊಂಡೆ. ನೋಡಿ, ಈ ಥರ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮತ್ತು ಬರಬೇಕಾದ್ರೆ ನಮ್ಮ ಮನೆ ದಾರಿಯಲ್ಲಿ ಇಲ್ಲೊಂದು ಚಾಟ್ ಸೆಂಟರ್ ಇದೆ, ತುಂಬ ಚೆನ್ನಾಗಿ ಕೊಡ್ತಾರೆ ಬೇಲ್ಪುರಿ. ಅದನ್ನು ತಿಂದು ಬಂದ್ವಿ. ಸೊ ಮತ್ತು ನಾನು ಅಷ್ಟರಲ್ಲಿ ನಮ್ಮದು ಫ್ಲಿಪ್ಕಾರ್ಟ್ ಆರ್ಡ್ರ್ ಬಂದಿದ್ದು, ನಮ್ಮ ಅತ್ತೆ ತೆಗೆದಿಟ್ಕೊಂಡ್ರು. ಸೊ ಇದೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಸರಿ, ನಮ್ಮ ಹಸ್ಬೆಂಡ್ ಕಾಫಿ ಬೇಡ ಅಂದರು. ಸರಿ, ನಾನು ಒಬ್ಬಳಿಗೆ ಕಾಫಿ ಇಟ್ಕೊಂಡು ಕುಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸರಿ ಬ್ಯಾಡ್ಮಿಂಟನ್ ಟೈಮ್ ಆಯ್ತು ಅಂತ ಹೋದ್ವಿ. ಸೊ ಇಲ್ಲಿ ಬಂದು 1 ಅವರ್ಗೆ 300 ರುಪೀಸ್ ಚಾರ್ಜ್ ಮಾಡಿದ್ರು. ಪ್ಯಾಕೇಜಲ್ಲಿ ಹೋದರೆ 1 ಮಂತ್ಗೆ 5000 ಅಂತೆ. ಸೊ ಆಡ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು, ಕಾರ್ಡ್ಬೋರ್ಡ್ ಶೀಟ್ ಇತ್ತು ತುಂಬಾ. ಸೊ ಚಿಮ್ನಿ ತೊಗೊಂಡಿದ್ವಲ್ಲ, ಅದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. ಸೊ ಈ ಥರ ಶೇಪ್ ಮಾಡ್ಕೋಬೇಕು. ಸೊ ನಿಮ್ಗೆ ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟಲ್ಲಿ ತೊಗೊಂಡು ಈ ಥರ ಸೆಲೋ ಟೇಪ್ಸ್ ಹಾಕಿಟ್ಕೊಂಬಿಡ್ಬೇಕು, ಒಂದು 3. ಸೊ ನಾವು 3 ಶೆಲ್ಫ್ಗಳು ಮಾಡ್ತಿದ್ರಲ್ಲ, ಅದಕ್ಕೆ 3 ಮಾಡಿಟ್ಕೊತಿದ್ದೀರಿ. ಸೊ ವುಡ್ಡಲ್ಲಿ ಮಾಡ್ತಾರೆ, ನೀವು ನೋಡಿರ್ಬೋದು. ಸ್ವಲ್ಪ ಇಂಟೀರಿಯರ್ ಡಿಸೈನ್ಗಳಲ್ಲಿ ಈ ಥರ ಮಾಡಿರ್ತಾರೆ ವುಡ್ಡಲ್ಲಿ. ಬಟ್ ಸುಮ್ಮನೆ ಅದೆಲ್ಲ ಪ್ರೈಸ್ ಜಾಸ್ತಿ ಇಲ್ಲ. ಸರಿ, ಅದಕ್ಕೆ ನಾವೇ ಮಾಡೋಣ ಓನಾಗಿ ಅಂತ ಈ ರೀತಿ ಮಾಡ್ಕೊತಿದ್ವಿ. ನಾವು ಯೂಸ್ ಮಾಡ್ತಿರೋ ಕಲರ್ ಗ್ರೀನ್, ಯೆಲ್ಲೋ ಮತ್ತು ರೆಡ್ಡು. ಸೊ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ನ ಯೂಸ್ ಮಾಡಿ ಈ ಥರ ಮಾಡ್ಕೋಬೋದು. 0 ಇನ್ವೆಸ್ಟ್ಮೆಂಟು. ಪೇಂಟು, ಗ್ಲೂ ಒಂದಿಷ್ಟು 2 ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ಒಂದು ½ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಇನ್ನೂ ನಿಮಗೆ ವೀಡಿಯೋಸ್ಗಳು ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಕ್ರಾಫ್ಟ್ ಎಲ್ಲ ಮುಗೀತು. ಇನ್ನು ಡಿನ್ನರ್ ಮಾಡೋಣ ಅಂತ ಕಿಚನ್ ಒಳಗಡೆ ಬಂದೆ. ಸೊ ಇದು ಊರಿಗೆ ಹೋದಾಗ ತಂದಿದ್ದೆ ಪಪ್ಪಾಯ. ಸೊ ಆ ಕಾಯಿತ್ತು, ಬಟ್ ಈಗ ಹಣ್ಣಾಗಿದೆ. ಸೊ ಈಗ ಡಿನ್ನರ್ಗೆ ಇದನ್ನೇ ತಿನ್ನೋಣ ಅಂತ ಅಂದರು ನಮ್ಮ ಹಸ್ಬೆಂಡು. ಸೊ ನಾವು ಬ್ಯಾಡ್ಮಿಂಟನ್ ಕ್ಲಾಸು ಹೋಗ್ತಿದ್ದೀರಿ, ಪ್ಲಸ್ ವಾಕಿಂಗು ಸಹ ಮಾಡ್ತಿದ್ದೀರಿ. ಅಲ್ಲೂ ಸಹ ರೆಡ್ಯೂಸ್ ಮಾಡ್ತಿದ್ರೆ ಬೇಗ ರಿಸಲ್ಟ್ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಫುಡ್ಡಲ್ಲೂ ರೆಡ್ಯೂಸ್ ಮಾಡ್ತಿದ್ದೀರಿ. ಸೊ ದಟ್ ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ. ಸೊ ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಿದ್ರೆ, ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಹೇಳಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗೋದಕ್ಕೆ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಮತ್ತೊಂದು ಏನಂದರೆ, ನಿಮ್ಗೇನಾದರೂ ನಾನು ಮಾಡೋ ಕ್ರಾಫ್ಟ್ಗಳೇನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಾನು ಕಮೆಂಟ್ ಮಾಡಿ. ಸೊ ದಟ್ ನಾನು ನಿಮ್ಗೆ ಇನ್ನೂ ಹೊಸ ಕ್ರಿಯೇಟಿವ್ ಐಡಿಯಾಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ದುಡ್ಡು ಕೊಟ್ಟು ತಗೊಳಕ್ಕಿಂತ ನಮ್ಮ ಮನೆಯಲ್ಲೇ ನಮ್ಮ ಓನಾಗೆ ಮಾಡಿದ್ರೆ ಅದೊಂಥರ ಖುಷಿ ಆಗುತ್ತೆ. ಬೇರೆಯವ್ರು ಬಂದು ಕೇಳಿದಾಗ ಎಲ್ಲಿ ತಗೊಂಡೆ ಇದನ್ನು ಅಂತ ಹೇಳಿದಾಗೆಲ್ಲ ನಾನೇ ಮಾಡಿದ್ದೀನಿ ಇದನ್ನು ಅಂತ ಹೇಳಿದಾಗ ತುಂಬ ಖುಷಿ ಅನಿಸುತ್ತೆ. ಸೊ ನಾನು ಅದು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಸೊ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.